ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಿಮ್ಮ ಪ್ರಾರ್ಥನೆಗಳನ್ನು ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯದಲ್ಲಿ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಒಂದು ಸಾಕ್ಷಿಯಾಗಲು ಸ್ವರ್ಗದ ದೇವರು ನಮಗೆ ಅನುಗ್ರಹ ನೀಡುತ್ತಾರೆ ಎಂದು ವಿಶ್ವಾಸಿಸಿ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ಈ ಮಾರ್ಚ್ ತಿಂಗಳು ಪರೀಕ್ಷೆ ಬರೆಯಲು ಹೋಗುತ್ತಿರುವ ಎಲ್ಲಾ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯೊಂದಿಗೆ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 102ನೇ ಅಧ್ಯಾಯ 13ನೇ ವಾಕ್ಯ ಇಂತಿದೆ, ಆಲಿಸೋಣ. ಎದ್ದು ಸಿಹೋನಿಗೆ ತೋರು ಸೌಜನ್ಯತೆ, ಅದಕ್ಕೆ ದಯೆ ತೋರಿಸುವ ಸಮಯವಿದೆ, ನಿಯಮಿತ ಕಾಲವಿದು ಬಂದೋ ಬಿಟ್ಟಿದೆ. ನಿನ್ನೆ ವಚನ ಆಲಿಸಿದ್ದಾಗ ನಾವು ಆಲಿಸಿದ್ದೇವೆ, 3 ರೊಟ್ಟಿ ಕೇಳಿದ ವ್ಯಕ್ತಿಯ ಹತ್ತಿರ ಅವನ ಸ್ನೇಹಿತ ಎದ್ದು ಬಾಗಿಲು ತೆಗೆದ ಎಂದು. ಪ್ರಿಯರೇ, ನಮಗಾಗಿ ಎದ್ದು ಬರುವ ದೇವರು, ನಮ್ಮ ಕುಟುಂಬಕ್ಕಾಗಿ ಎದ್ದು ಬರುವ ದೇವರು. ಶಿಷ್ಯರು ಸಮುದ್ರದಲ್ಲಿ ಸಂಚರಿಸುವಾಗ ಅಲೆಗಳಲ್ಲಿ ಬಿರುಗಾಳಿಯಲ್ಲಿ ಅದರಿಂದೆಲ್ಲ ಎದ್ದು ರಕ್ಷಿಸಿದ ದೇವರು ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ನಿಯೋಗ ಇಟ್ಟು ಪ್ರಾರ್ಥಿಸುವ ನಮ್ಮೊಬ್ಬೊಬ್ಬರಿಗಾಗಿ, ನಮ್ಮ ಕುಟುಂಬಕ್ಕಾಗಿ ಎದ್ದು ರಕ್ಷಿಸುತ್ತಾರೆ. ನಿಮ್ಮನ್ನು ಅನುಗ್ರಹಿಸುವ ಸಮಯ ಬಂದು ಬಿಟ್ಟಿದೆ ಎಂದು ವಾಕ್ಯ ಹೇಳುತ್ತದೆ. ನಮಗೆ ದೇವರ ಕೃಪೆ ಲಭಿಸುವ ಸಮಯ ಬಂದು ಸೇರಿದೆ. ಹಾಗೆ ಬಂದು ಸೇರಿದ ಸಮಯವಿದೆ ಪ್ರಿಯರೇ. ಅದಕ್ಕಾಗಿ ನಾವು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯನ್ನು ವಚನ ಆಲಿಸಿ ನಿಯೋಗ ಇಟ್ಟು ಪ್ರಾರ್ಥಿಸಿ ತಯಾರಾಗುವುದು. ದೇವರ ಸಮಯ ನಮ್ಮ ಕುಟುಂಬದ ಒಳಗೆ, ನಮ್ಮ ಜೀವನದ ಒಳಗೆ ಒಂದು ಬಿಡುಗಡೆಯ ಸಮಯ ಬಂದು ಸೇರಿದೆ. ಹಾಲೆಲೂಯ. ನನ್ನ ರೋಗ ವಾಸಿಯಾಗುವ, ನನ್ನ ಜೀವನದ ಎಲ್ಲಾ ಸಮಸ್ಯೆ ನಿವಾರಣೆಯಾಗುವ ದೇವರ ಸಮಯ ಬಂದಿದೆ. ಹಾಲೆಲೂಯ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರ ವಾಕ್ಯ ಆಲಿಸುವಾಗ ಅನೇಕ ಕುಟುಂಬಗಳಲ್ಲಿ ಜಗಳ, ಅಸ್ವಸ್ಥತೆ ದೂರ ಹೋಗಲು ಸಾಧ್ಯವಾಯಿತು. ನೀವು ಆಲಿಸುವ ವಚನ ಸಮಾಧಾನದ ವಚನವಾಗಿದೆ, ಸಮಾಧಾನ ನೀಡುವ ದೇವರ ವಚನವಾಗಿದೆ. ಈ ವಚನ ನಿಮ್ಮಲ್ಲಿರುವ ಅಸ್ವಸ್ಥತೆಗಳನ್ನು ತೆಗೆದು ದೇವರ ಸಮಾಧಾನ ತುಂಬಿಸುತ್ತದೆ. ಹಾಗೆ ಕುಟುಂಬದಲ್ಲಿ ಸಮಾಧಾನ, ಐಶ್ವರ್ಯ, ಐಕ್ಯತೆ, ಒಗ್ಗಟ್ಟು ಎಲ್ಲ ತರುತ್ತದೆ. ಹಾಲೆಲೂಯ. ನಮಗೆ ಈ ವಚನದೊಂದಿಗೆ ಸೇರಿಸಿ ಇಟ್ಟು ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.